ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಾದರೂ ಏರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಅವ್ರ ಪಪ್ಪ ಅವಳನ್ನ ಎಬರುಸಕ್ಕೆ ಹೋದ್ರೆ ರೂಮಿಗೆ. ಅಲ್ಲಿ ನೋಡಿ ಆಡ್ತಾ ಇರೋದ. ಆ ಕೂದಲು ನೋಡಿ ಕಳ್ಳಿ ಕೂದಲಾಗ್ಬಿಟ್ಟೈತಿ, ಕಣ್ಣೇ ಕಾಣ್ತಿಲ್ಲ ಹಂಗೆ. ಅವ್ರ ಪಪ್ಪನ ಜೊತೆ ಆಡ್ತಾ ಇರೋದು ನೋಡಿ. ಆನೆ ಬಂತು ಆನೆ ಮಾಡು ಅಂತ. ಫೈನಲಿ ನಮ್ಮನೆ ಅಕ್ಕ ಬಂಡು ಎದ್ದು ಕೂತಿದ್ದಾಳೆ. ನಾನು ತಿಂಡಿ ಮಾಡ್ತಾಯಿದ್ದೆ. ಹಾಗೆ ಅವರಪ್ಪ ಫೋನ್ ಇಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ರು. ಫೋನು ಇಟ್ಕೊಂಡು ಅವರಪ್ಪಂದು ನೋಡ್ತಾ ಇದ್ದಾಳೆ. ನಾನು ರಿಯಾ ಮತ್ತು ರಿಯಾರ ಪಪ್ಪ 3 ಜನನೂ ಹೋಗ್ತಾ ಇದ್ದೀವಿ ಏರ್ ಕಟ್ಟಿಂಗಿಗೆ. ಅಯ್ಯೋ ಅವಳಂತೂ ನಾನೇ ಗಾಡಿ ಹೊಡಿತೀನಿ ಅಂತ ನೋಡಿ ಹೇಗೆ ಇಟ್ಕೊಂಡಿದ್ದಾಳೆ ಅಂತ. ನಾನೇ ಗಾಡಿ ಹೊಡಿತೀನಿ ಅಂತ. ಅವ್ರ ಪಪ್ಪ ಸೈಡಲ್ಲಿ ಕೈ ಇಟ್ಕೊಂಡ್ರು, ಕೈ ತೆಗಿ ನಾನು ಹೊಡಿತೀನಿ ಅಂತ. ನನಗೆ ಇನ್ನೊಂದಂದರೆ ಅದು ಬೇರೆ ಭಯ. ಇವರಪ್ಪ ಮಗಳು ಆಡೋದು ನೋಡಿ ನನ್ನೆಲ್ಲರೂ ಎತ್ಕಿತಾಕಿ ಯಪ್ಪ ಏನಾದ್ರು ಒಂದು ಕತೆ ಮಾಡ್ತಾರೆ ಅಂತ. ಆದರೂ ಕೈ ಬಿಟ್ಟಿಲ್ಲ, ಕೈ ಇಟ್ಕೊಂಡು ಹೊಡಿತಾ ಇದ್ದಾರೆ. ಫೈನಲಿ ಅಂಗಡಿಗೆ ರೀಚ್ ಆದ್ವಿ. ಅಪ್ಪ ಅವಳಂತೂ ಏರ್ ಕಟ್ ಮಾಡ್ಸೋಕ್ಕೆ ಬಿಡ್ತಾ ಇರಲಿಲ್ಲ, ಅಳ್ತಾ ಇದ್ಲು. ಅಂದರೆ ಏರ್ ಕಟ್ ಮಾಡಿಸ್ಕೊಳ್ಳೋಳು ಮುಂಚೆ ಎಲ್ಲ, ಬಟ್ ಆ ಕತ್ರಿ ನೋಡ್ಬಿಟ್ಟು ಸಡನ್ನಾಗಿ ಹತ್ಬಿಟ್ಲು. ಚೆನ್ನಾಗಿ ಕಾಣ್ತೈತೆ ಪಾಪ. ಇಲ್ಲೋಡು ಗಗ್ಗ ಬರುತ್ತೆ ಈಗ ಅವ್ನು ಇಟ್ಕೊಂಡು ಹೋಗೋಕ್ಕೆ. ನೋಡು ಅಲ್ಲೇನೆ. ಇಷ್ಟೇ ಬಿಡು. ಆಯ್ತು ಬಿಡು. ಹೆಂಗೋ ಸಮಾಧಾನದಿಂದ ಕೂತಿದ್ದಾಳೆ, ಅದೇ ನಮ್ಮ ಪುಣ್ಯ. ಫೈನಲ್ ಲುಕ್ ತೋರ್ಸೋಣ ಅನ್ನೋ ಹೊತ್ತಿಗೆ ಅತ್ತೇ ಬಿಟ್ಲು ಅವಳು, ಪೋಸೇ ಕೊಟ್ಟಿಲ್ಲ. ರೀಯಿಂದ ಏರ್ ಕಟ್ ಆಯಿತು. ಅಲ್ಲಿಂದ ಹೊರಟ್ವಿ, ಅಂಗಡಿಯಿಂದ ಹೋಗ್ತಾ ಇದ್ದೀವಿ. ರಿಯಾ ಮೇಲೆದ್ದು ನಿಂತ್ಕೊತೀನಿ ಅಂತ ಅಲ್ಲಿ ನೋಡಿ ನಿಂತ್ಕೊಂಡಿರೋದ. ಮೇಲೆದ್ದು ನಿಂತ್ಕೊಂಡು ಅವ್ರ ಅಪ್ಪನ ಇಟ್ಕೊಂಡಿದ್ದಾಳೆ. ರಿಯಾ ಬೇರೆ ಜ್ಯೂಸು ಅಂತ ಇದ್ಲು. ರೋಡ್ ಸೈಡೇ ಕಬ್ಬಿನ ಜ್ಯೂಸ್ ಇತ್ತಾ, ಸೈಡಿಗೆ ಹಾಕಿ ನಾವೆರಡು ಕುಡಿದ್ವಿ. ಬಾ ಅವಳಿಗೊಂದು ಕುಡಿಸಿದ್ದೀವಿ, ಕುಡಿತಾ ಇದ್ದಾಳೆ. ಆ ಕಡೆ ಹೋಗ್ಬೇಡ. ಪಪ್ಪನ ಹತ್ರ ಹೋಗು. ನಡಿ ರೋಡಲ್ಲಿ ನಿಂತ್ಕೊಂಡ ಬಿಸ್ಲಿಗೆ ನಡಿ. ಕುಡಿಯಾಕಲ್ಲ ಎಸಿ ಕುಡಿದು ನಮ್ಮ ಪಾಪು ಎಂತಳು ನೋಡಿ ಏನು ಮಾಡಿದ್ಲು. ಎಸಿ ಲೋಟ ಎಸಿ ಇಲ್ಲೇನೆ. ಅವಳು ಲೋಟ ಇಲ್ಲೇ ಎಸಿ ಅಂದರೆ ಹೋಗಿದ್ದು ಎಷ್ಟು ದಿನಕ್ಕೆ ಹಾಕ್ಬರ್ತಿದ್ದಾಳೆ. ನಡಿ. ನಂಗೆ ಅದೊಂದು ಕ್ಯಾರೆಕ್ಟರ್ ಇಷ್ಟ. ಮನೇಲೂ ಅಷ್ಟೇ, ಏನು ಐಟಮ್ ಎಲ್ಲಿ ತೊಗೊಂಡಿರ್ತಾಳೆ ಅಲ್ಲೇ ಇರ್ತಾಳೆ ಅವಳು. ಅದು ಬೇಗ ಜೋ ಕೂತ್ಕ
ಜ್ಯೂಸ್ ಕುಡ್ದಾಯ್ತು, ಮನೆಗೆ ಹೋಗ್ತಾ ಇದ್ದೀವಿ. ರಿಯಾ ವೀಡಿಯೋ ಮಾಡ್ತಿದ್ದೀನಿ ನೋಡು ಮಗಳೇ ಅಂದರೆ ಯಾವ ರೇಂಜಿಗೆ ಬಿಲ್ಡಪ್ ಕೊಟ್ಟಿದ್ದಾಳೆ. ಫೈನಲಿ ಮನೆಗೆ ಬಂದು ಮತ್ತೆ ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅವ್ರ ಅಪ್ಪನ ಜೊತೆ. ಪಪ್ಪು ಗಡಿ ಪಪ್ಪು. ಯಾವ ಊರಾನೆ? ಯಾವ ಊರ ನೆಗೀತೆ ಕಣ, ಇದು ಅರ್ಧ ಹಾಡೇಳಿ. ಆನೆ ಹೊಡಿ ಸರಿಯಾಗಿ ಹತ್ತಿಸ್ತಿಲ್ಲ, ಹೊಡಿ ಹೊಡಿ ಸರಿಯಾಗಿ ಹೋಗೋದು. ನಡಿ ಕೂತ್ಕೊಂತೀನಿ. ಅವಳಿಗಲ್ಲಿ ಆನೆ ಬಂತು, ಆನೆ ಸಾಕಾಗಿ ಇನ್ನೊಂದು ಗೇಮ್ ಆಡ್ತಿದ್ದಾಳೆ ನೋಡಿ. ರಿಯಾ ಈಗಿದ್ದಾಳೆ, ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತಾಳೆ ನೋಡಿ. ನೀರು ಕೊಡು ಕುಡಿ ಒಂಚೂರು. ದನಕ್ಕೆ ಬರೋಣ. ಎಲ್ಲಿ ಕಟ್ಟಿಯ ದನವ? ಅಲ್ಲಿ ಕಟ್ಟಿದ್ದ. ರಿಯೊಂದು ಹೇರ್ ಕಟ್ ಹೇಗಿದೆ ಅಂತ ಫೋಟೋ ತೆಗ್ದು ಹಾಕೋಕ್ಕಾಗಿಲ್ಲ, ಈ ವಿಡಿಯೋದಲ್ಲಿ ಕಾಣುತ್ತೆ ನೋಡಿ. ಇದೇ ಅವಳ ಹೇರ್ ಕಟ್. ಅವ್ರ ಪಪ್ಪ ನಂಗೆ ಆಟ ಆಡಿಸಿ ಸುಸ್ತಾಯ್ತು, ಹುಷಾರಿಲ್ಲ ಅಂತ ಮಲ್ಗೈತೆ. ಇವಳು ನೋಡಿ ಏನು ಮಾಡ್ತಿದ್ದಾಳೆ. ಪಪ್ಪಗೆ ಮಾತ್ರ ಕೊಡು ಫಸ್ಟು, ನುಂಗ್ಲಿ ಮಾತ್ರ ನುಂಗ್ಲಿ ತಗನ್. ತೊಟ್ಟು ಫಸ್ಟು ಮಂಕಳ್. ಏನು ಬೇಕು ಕೇಳು. ನೀರು ಕೊಡವ. ಅಯ್ಯೋ ಇವ್ಳಿಗೂ ಸುಸ್ತಾಯಿತು, ಅಲ್ಲಿ ಅವ್ರ ಪಪ್ಪನ ಹತ್ರ ಮಲ್ಕೊಳಕ್ಕೆ ಹೋಗಿದ್ದಾಳೆ. ಮತ್ತೆ ನೋಡಿ ಏನು ಮಾತಾಡ್ತಾಳೆ. ಸಾಕಾತೈತಾ? ಏನು ಕೆಲಸ ಮಾಡ್ತಮ್ಮ ಸಾಕಾಗಕ್ಕೆ? ತಿಂಡಿ ಮಾಡ್ತೀಯಾ? ಮಧ್ಯಾಹ್ನ ಸಾಂಬಾರು ಏನು ಮಾಡ್ತೀಯಾ? ತಿಂಡಿ ಕೊಡೋಕೆ ಪಪ್ಪಗೆ ತಿನ್ನಲಿ. ತೊಡೆಮೇಕೆ ಹಾಕಿ ಎತ್ಕೊತ್ತಾ, ತೊಡೆಮೇಕೆ ಮಲ್ಗಿಸ್ಕೊಂಡು ತಿನ್ಸು. ಹಾಂ, ದನ ಹಿಡ್ಕೊಂಡು ಹೋಗೋದ ಹೊಲ್ತಕ್ಕೆ? ಮುದ್ಕೊಡು ಪಪ್ಪಗೆ ಎದಾಳತ್ತೆ.
ಬಜ್ಜಿ ಬರಲಿ ಬರಮಲ್ಲಿ ಪಾಪ ಹೇರ್ ಕಟ್ ಮಾಡಿಸ್ಕೊಂಡು ಇಬ್ಬರು ಆಟ ಆಡಿದ್ದಾಯಿತು, ಒಬ್ಬೊಬ್ರು ಒಂದೊಂದು ದಿಕ್ಕು. ಹೌದಲ್ವಾ? ಹಿರಿಯರು ಏನು ಹೇಳಿ ಅಷ್ಟಿಲ್ದಲೇ ಹೇಳಿರಲ್ಲ, ಮಕ್ಕಳಿರೋ ಮನೆ ಸ್ವರ್ಗ ಅಂತೆ. ಹಾಗೆ ನಮ್ಮ ರಿಯಾ ಮನೇಲಿದ್ಲು ಅಂದರೆ ನಮಗೆ ಯಾವ ಟೆನ್ಷನ್ ಇದ್ರೂ ಸತ ಮರ್ತೋಗ್ಬೇಕು. ಅಷ್ಟು ಅವಳು ಹೆಂಗೆ ಅಂದರೆ ಪಟ 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 ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾಳೆ ಅವಳು. ಅದರಲ್ಲೂ ಅವ್ರ ಅಪ್ಪಗೆ ಅವ್ರ ಮಗಳು ಅಂದರೆ ಪಂಚಪ್ರಾಣ. ಅವಳಿದ್ರು ಅಂದರೆ ಮುಗೀತು, ಡ್ಯೂಟಿನೂ ನೆನಪಾಗಲ್ಲ, ಗಾಡಿನೂ ನೆನಪಾಗಲ್ಲ ಅವರಿಗೆ. ಅಷ್ಟು ಎಂಜಾಯ್ ಮಾಡ್ತಾರೆ ಅವ್ರ ಜೊತೆ. ನನಗಂತೂ ಇವರಿಬ್ಬರೂ ನೋಡೋದೇ ಒಂಥರ ಖುಷಿ ಆಟ ಆಡಬೇಕಾದ್ರೆ. ನಾನು ಅಡುಗೆ ಮಾಡ್ತಾಯಿರೋ ಸತ ಇವರಿಬ್ಬರು ರೂಮಲ್ಲಿದ್ದರೆ ಬಂದ್ಬಿಟ್ಟು ನೋಡ್ತಾ ಇರ್ತೀನಿ, ಇವರಿಬ್ಬರು ಏನು ಮಾಡ್ತಾ ಇರ್ತಾರೆ ರೂಮಲ್ಲಿ ಅಂತ. ಅಷ್ಟು ಆಟ ಆಡ್ತಾ ಇರ್ತಾರೆ ಇವರು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.